9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ ಭಾಗ 2 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ. ಭಾಗ 2ರಲ್ಲಿ ನಾವು ಪ್ರಾಣಿ ಸಾಮ್ರಾಜ್ಯದ ವರ್ಗೀಕರಣ ಇದರ ಬಗ್ಗೆ ತಿಳಿಯೋಣ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುವಂತಹ ಅಕಶೇರುಕಗಳ 8 ವಂಶಗಳಾದ ಸ್ಪಂಜು ಪ್ರಾಣಿಗಳು, ಚಪ್ಪಟೆ ಹುಳುಗಳು, ಕುಟುಕು ಕಣವಂತಗಳು, ದುಂಡು ಹುಳುಗಳು, ವಲಯವಂತಗಳು, ಸಂಧಿಪದಿಗಳು, ಮೃದ್ವಂಗಿಗಳು ಹಾಗೂ ಕಂಟಕ ಚರ್ಮಿಗಳು ಇವುಗಳ ಲಕ್ಷಣಗಳನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಈಗ ನಾವು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ. ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳ ಗುಣಲಕ್ಷಣಗಳು. ಪ್ರಾಣಿ ಸಾಮ್ರಾಜ್ಯವು ಯೂಕ್ಯಾರಿಯೋಟ್, ಬಹುಕೋಶೀಯ ಮತ್ತು ಪರಪೋಷಕ ಜೀವಿಗಳನ್ನು ಹೊಂದಿವೆ. ಮಕ್ಕಳೇ, ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳೆಲ್ಲವೂ ಯೂಕ್ಯಾರಿಯೋಟ್ ಜೀವಿಗಳಾಗಿವೆ. ಏಕೆಂದರೆ ಅವುಗಳ ಜೀವಕೋಶದಲ್ಲಿ ನಿರ್ದಿಷ್ಟವಾದ ಕೋಶ ಕೇಂದ್ರ ಇರುತ್ತದೆ. ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರುತ್ತದೆ. ಚಿತ್ರದಲ್ಲಿ ನೀವು ಯೂಕ್ಯಾರಿಯೋಟ್ ಜೀವಕೋಶವನ್ನು ವೀಕ್ಷಿಸಿ. ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಎಲ್ಲ ಜೀವಿಗಳು ಈ ರೀತಿಯ ಯೂಕ್ಯಾರಿಯೋಟ್ ಜೀವಕೋಶವನ್ನು ಹೊಂದಿವೆ. ಆದ್ದರಿಂದ ಅವು ಯೂಕ್ಯಾರಿಯೋಟ್ ಜೀವಿಗಳಾಗಿವೆ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುವಂತಹ ಎಲ್ಲ ಜೀವಿಗಳು ಬಹುಕೋಶೀಯ ಜೀವಿಗಳಾಗಿವೆ. ಹಾಗೆಯೇ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುತ್ತವೆ. ಹಾಗಾಗಿ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳು ಪರಪೋಷಕ ಜೀವಿಗಳಾಗಿವೆ. ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಇವೆಲ್ಲವೂ ಪರಪೋಷಕ ಜೀವಿಗಳಾಗಿವೆ. ಪಕ್ಷಿಗಳು, ಕೀಟಗಳು, ಸರೀಸೃಪಗಳು ಇವೆಲ್ಲವೂ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳಾಗಿವೆ. ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳ ಮತ್ತೊಂದು ಲಕ್ಷಣವೆಂದರೆ ಇವುಗಳ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಕಂಡುಬರುವುದಿಲ್ಲ. ನೋಡಿ ಮಕ್ಕಳೇ, ಸಸ್ಯ ಜೀವಕೋಶದಲ್ಲಾದರೆ ಕೋಶ ಭಿತ್ತಿ ಕಂಡುಬರುತ್ತದೆ. ಈ ರೀತಿ ಕೋಶವನ್ನು ಆವರಿಸಿರುವಂತಹ ಗಡುಸಾದ ಹೊದಿಕೆಯೇ ಕೋಶ ಭಿತ್ತಿ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಜೀವಕೋಶವು ಕೋಶ ಭಿತ್ತಿಯಿಂದ ಆವೃತವಾಗಿರುವುದಿಲ್ಲ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇದು ಪ್ರಾಣಿ ಜೀವಕೋಶ. ಕೋಶಪೊರೆಯಿಂದ ಮಾತ್ರ ಜೀವಕೋಶವು ಆವೃತವಾಗಿರುತ್ತದೆ ಹೊರತು ಇಲ್ಲಿ ಕೋಶ ಭಿತ್ತಿಯು ಕಂಡುಬರುವುದಿಲ್ಲ. ಹಾಗೆಯೇ ಬಹುತೇಕ ಎಲ್ಲ ಪ್ರಾಣಿಗಳು ಚಲಿಸುವಂತಹ ಜೀವಿಗಳಾಗಿವೆ. ಈ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳು ಚಲಿಸಬಲ್ಲವಾಗಿರುತ್ತವೆ. ನಿರ್ದಿಷ್ಟ ಚಲನಾಂಗಗಳನ್ನು ಹೊಂದಿರುತ್ತವೆ. ಮೀನುಗಳು ಈಜು ರೆಕ್ಕೆಗಳನ್ನು ಹೊಂದಿರುತ್ತವೆ. ಹೀಗೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳು ಚಲಿಸಬಲ್ಲವಾಗಿರುತ್ತವೆ.
ವಿದ್ಯಾರ್ಥಿಗಳೇ, ಈಗ ನಾವು ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಾಣಿಗಳ ವರ್ಗೀಕರಣದ ಬಗ್ಗೆ ತಿಳಿಯೋಣ. ಕೋಶೀಯ ವ್ಯವಸ್ಥೆ ಮಟ್ಟದ ಆಧಾರದ ಮೇಲೆ ಮುಖ್ಯವಾಗಿ ಪ್ರಾಣಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಕೋಶೀಯ ಮಟ್ಟದ ವ್ಯವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿಗಳು, ಅಂಗಾಂಶ ಮಟ್ಟದ ವ್ಯವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿಗಳು. ಕೋಶೀಯ ಮಟ್ಟದ ವ್ಯವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿಗಳಿಗೆ ಉದಾಹರಣೆ ಎಂದರೆ ಸ್ಪಂಜ್ ಪ್ರಾಣಿಗಳು. ಅಂದರೆ ಅವುಗಳ ದೇಹದಲ್ಲಿ ನಡೆಯುವಂತಹ ಜೈವಿಕ ಕ್ರಿಯೆಗಳು ಕೋಶಗಳ ಮೂಲಕ ನಡೆಯುವುದಕ್ಕೆ ನಾವು ಕೋಶೀಯ ಮಟ್ಟದ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇವು ಸ್ಪಂಜು ಪ್ರಾಣಿಗಳ ಚಿತ್ರವನ್ನು ಗಮನಿಸಿ. ಇವು ಕೋಶೀಯ ಮಟ್ಟದ ವ್ಯವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿಗಳಾಗಿವೆ. ಅಂಗಾಂಶ ಮಟ್ಟದ ವ್ಯವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿಗಳನ್ನು ಮತ್ತೆ ವರ್ಗೀಕರಣ ಮಾಡಲಾಗಿದೆ. ಹೊರಧರ್ಮ ಮತ್ತು ಗ್ಯಾಸ್ಟ್ರೋಡರ್ಮಿಸ್ ನಡುವೆ ಯಾವುದೇ ದೇಹಾಂತರಾವಕಾಶ ಬರದೇ ಇರುವಂತಹ ಪ್ರಾಣಿಗಳು, ಉದಾಹರಣೆ ಕುಟುಕು ಕಣವಂತಗಳು. ಮಿಥ್ಯ ದೇಹಾಂತರ ಅವಕಾಶವನ್ನು ಹೊಂದಿರುವಂತಹ ಜೀವಿಗಳು, ಉದಾಹರಣೆ ದುಂಡುಹುಳುಗಳು. ಹಾಗೆಯೇ ದೇಹಾಂತರ ಅವಕಾಶವನ್ನು ಹೊಂದಿರುವಂತಹ ಪ್ರಾಣಿಗಳು ಎಂದು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮಕ್ಕಳೇ, ಕುಟುಕು ಕಣವಂತಗಳು ಈ ಜೀವಿಗಳ ಚಿತ್ರವನ್ನು ಗಮನಿಸಿ. ದೇಹಾಂತರ ಅವಕಾಶ ಕಂಡು ಬರದೇ ಇರುವಂಥ ಜೀವಿಗಳ ಗುಂಪಿಗೆ ಸೇರುತ್ತವೆ. ಹಾಗೆಯೇ ಮಿಥ್ಯ ದೇಹ ಅವಕಾಶವನ್ನು ಹೊಂದಿರುವಂತಹ ಜೀವಿಗಳು ಎಂದರೆ ದುಂಡುಹುಳುಗಳು, ಉದಾಹರಣೆ ಜಂತುಹುಳುಗಳು. ಇವು ಮಿಥ್ಯ ದೇಹಾವಕಾಶವನ್ನು ಹೊಂದಿರುವಂತಹ ಜೀವಿಗಳ ವರ್ಗಕ್ಕೆ ಸೇರುತ್ತವೆ. ಹಾಗೆಯೇ 3ನೇ ವರ್ಗ ಎಂದರೆ ದೇಹಾಂತರ ಅವಕಾಶವನ್ನು ಹೊಂದಿರುವಂತಹ ಪ್ರಾಣಿಗಳು. ಅವುಗಳನ್ನು ಮತ್ತೆ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಭ್ರೂಣದ ಬೆಳವಣಿಗೆಯ ಸಂದರ್ಭದಲ್ಲಿ ಒಂದು ಜೀವಕೋಶದಿಂದ ಮಧ್ಯಧರ್ಮ ಕೋಶಗಳು ಉತ್ಪತ್ತಿಯಾಗುವಂತಹ ಜೀವಿಗಳು, ಉದಾಹರಣೆ ವಲಯವಂತಗಳು, ಮೃದ್ವಂಗಿಗಳು, ಸಂಧಿಪದಿಗಳು. ವಲಯವಂತಗಳಿಗೆ ಉದಾಹರಣೆ ಗಮನಿಸಿ ಮಕ್ಕಳೇ, ಎರೆಹುಳು, ನೀರಿಸ್, ಜಿಗಣೆ ಇವೆಲ್ಲವೂ ವಲಯವಂತಗಳಾಗಿವೆ. ಹಾಗೆಯೇ ಸಮುದ್ರದಲ್ಲಿ ಕಂಡುಬರುವಂತಹ ಮೃದ್ವಂಗಿಗಳ ಜೀವಿಗಳ ಚಿತ್ರವನ್ನು ಗಮನಿಸಿ. ಆಕ್ಟೋಪಸ್, ಸೆಪಿಯಾ, ಹಾಗೆ ಬಸವನ ಹುಳು ಇವೆಲ್ಲವೂ ಮೃದ್ವಂಗಿಗಳಾಗಿದ್ದು ದೇಹಾಂತರ ಅವಕಾಶವನ್ನು ಹೊಂದಿರುವಂತಹ ಜೀವಿಗಳ 1ನೇ ಗುಂಪಿಗೆ ಸೇರಿವೆ. ಹಾಗೆಯೇ ಸಂಧಿಪದಿಗಳು ಕೀಲು ಕಾಲುಗಳನ್ನು ಹೊಂದಿರುವಂತಹ ಸಂಧಿಪದಿಗಳಾದಂತಹ ಎಲ್ಲ ಕೀಟಗಳು, ಏಡಿ, ಸೀಗಡಿ, ಚಿಟ್ಟೆಗಳು ಇವೆಲ್ಲವೂ ಸಹ ಭ್ರೂಣದ ಬೆಳವಣಿಗೆಯ ಸಂದರ್ಭದಲ್ಲಿ ಒಂದು ಜೀವಕೋಶದಿಂದ ಮಧ್ಯಧರ್ಮ ಕೋಶಗಳು ಉತ್ಪತ್ತಿಯಾಗಿವೆ ಎಂಬ ಈ ಪ್ರಾಣಿಗಳ ಗುಂಪಿಗೆ ಸೇರಿವೆ. ಹಾಗೆಯೇ 2ನೇ ಗುಂಪನ್ನು ಗಮನಿಸಿ ಮಕ್ಕಳೇ. ಒಳಧರ್ಮ ಕೋಶದ ಕುಹರಗಳ ಒಳಮಡಿಕೆಯಿಂದ ಉಂಟಾದ ದೇಹಾಂತರ ಅವಕಾಶವನ್ನು ಹೊಂದಿರುವಂತಹ ಜೀವಿಗಳನ್ನು ನಾವು ಮತ್ತೆ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರಾಣಿಗಳ ಸಾಮ್ರಾಜ್ಯದಲ್ಲಿ. 1ನೇದಾಗಿ ನೋಟೋಕಾರ್ಡ್ ಇಲ್ಲದ ಜೀವಿಗಳು, ಅಂದರೆ ಅಕಶೇರುಕಗಳು, ಉದಾಹರಣೆ ಕಂಟಕ ಚರ್ಮಿಗಳು. ಹಾಗೆಯೇ ನೋಟೋಕಾರ್ಡ್ ಹೊಂದಿರುವಂತಹ ಜೀವಿಗಳು ಕಾರ್ಡೇಟಾ, ಎಲ್ಲ ಕಶೇರುಕಗಳು ಈ ಗುಂಪಿಗೆ ಸೇರಿವೆ. ಮಕ್ಕಳೇ, ನೋಟೋಕಾರ್ಡ್ ಎಂಬ ಘನವಾದ ರಚನೆಯನ್ನು ಹೊಂದಿಲ್ಲದಂತಹ, ಬೆನ್ನು ಮೂಳೆ ಹೊಂದಿಲ್ಲದಂತಹ ಅಕಶೇರುಕ ಪ್ರಾಣಿಗಳು, ಕಂಟಕ ಚರ್ಮಿಗಳು ಈ ಗುಂಪಿಗೆ ಸೇರಿವೆ. ನಕ್ಷತ್ರ ಮೀನು, ಸಮುದ್ರ ಸೌತೆ, ಪೆಡುಸು ನಕ್ಷತ್ರ
ಇವೆಲ್ಲವೂ ಕಂಟಕ ಚರ್ಮಿ ಜೀವಿಗಳಾಗಿದ್ದು ಬೆನ್ನು ಮೂಳೆಯನ್ನು ಹೊಂದಿರುವುದಿಲ್ಲ. ಹಾಗೆಯೇ ನೋಟೋಕಾರ್ಡ್ ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಕಶೇರುಕಗಳಲ್ಲಿ ಮತ್ತೆ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಆರಂಭಿಕ ಹಂತದ ನೋಟೋಕಾರ್ಡ್ ಕನಿಷ್ಠ ಲಾರ್ವಾ ಅವಸ್ಥೆಯಲ್ಲಿ ಮಾತ್ರ ಕಂಡುಬರುತ್ತದೆ. ಅವುಗಳಿಗೆ ನಾವು ಪ್ರೋಟೋಕಾರ್ಡೇಟಾ ಎಂದು ಕರೆಯುತ್ತೇವೆ. ಪ್ರೌಢಾವಸ್ಥೆಯಲ್ಲಿ ನೋಟೋಕಾರ್ಡ್ ಕಶೇರು ಸ್ತಂಭವಾಗಿ ಪಲ್ಲಟಗೊಂಡಿರುತ್ತದೆ. ಅವುಗಳಿಗೆ ನಾವು ಕಶೇರುಕಗಳು ಎಂದು ಕರೆಯುತ್ತೇವೆ. ಬೆನ್ನು ಮೂಳೆಯನ್ನು ಹೊಂದಿರುವಂತಹ ಕಶೇರುಕಗಳಲ್ಲಿ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು. ಎಲ್ಲ ಮೀನುಗಳು ಸಹ ಕಶೇರುಕಗಳ ವರ್ಗಕ್ಕೆ ಸೇರಿವೆ. ಹಾಗೆಯೇ ಉಭಯವಾಸಿಗಳು, ಕಪ್ಪೆ ಇಂತಹ ಉಭಯವಾಸಿಗಳು, ಹಾವು, ಮೊಸಳೆ ಇಂತಹ ಸರೀಸೃಪಗಳು, ಹಾಗೆ ಎಲ್ಲ ಪಕ್ಷಿಗಳು ಕಶೇರುಕಗಳ ಈ ವರ್ಗಕ್ಕೆ ಸೇರಿವೆ. ಹಾಗೆ ಮರಿಗಳಿಗೆ ಜನ್ಮ ಕೊಡುವಂತಹ ಸ್ತನಿಗಳು ಸಹ ಕಶೇರುಕಗಳ ಈ ವರ್ಗಕ್ಕೆ ಸೇರುತ್ತವೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಪ್ರಾಣಿ ಸಾಮ್ರಾಜ್ಯವನ್ನು ಹೇಗೆ ವರ್ಗೀಕರಿಸಲಾಗಿದೆ ಎಂಬುದನ್ನು ತಿಳಿದುಕೊಂಡಿರಲ್ಲವೇ? ಮೊದಲಿಗೆ ನಾವು ಸ್ಪಂಜ್ ಪ್ರಾಣಿಗಳ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸೈಕಾನ್, ಯುಪ್ಲೆಕ್ಟೆಲ್ಲಾ, ಸ್ಪಾಂಜಿಲಾ ಇವೆಲ್ಲವೂ ಸ್ಪಂಜ್ ಪ್ರಾಣಿಗಳಿಗೆ ಉದಾಹರಣೆಯಾಗಿವೆ. ಮಕ್ಕಳೇ, ಸಾಮಾನ್ಯವಾಗಿ ನೀವು ಶುಚಿಗೊಳಿಸಕ್ಕಾಗಿ ಬಳಸುವಂತಹ ಸ್ಪಂಜನ್ನು ನೋಡಿರುತ್ತೀರಲ್ಲವೇ? ಆ ಸ್ಪಂಜು ಈ ಸ್ಪಂಜ್ ಪ್ರಾಣಿಯ ಅಸ್ಥಿಪಂಜರವಾಗಿದೆ. ಸ್ಪಂಜ್ ಪ್ರಾಣಿಗಳ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸ್ಪಂಜ್ ಪ್ರಾಣಿಗಳು ಎಲ್ಲಿ ವಾಸಿಸುತ್ತವೆ ಎಂದರೆ ಪ್ರಮುಖವಾಗಿ ಉಪ್ಪು ನೀರಿನ ಆವಾಸಗಳಾದಂತಹ ಸಮುದ್ರದಲ್ಲಿ ಕಂಡುಬರುತ್ತವೆ. ಮಕ್ಕಳೇ, ಸ್ಪಂಜ್ ಪ್ರಾಣಿಗಳು ಹಾಗಾದರೆ ಸಮುದ್ರದಲ್ಲಿ ಕಂಡುಬರುತ್ತವೆ ಇವು. ಎರಡನೆಯದಾಗಿ ಪೊರಿಫೆರಾ ಎಂಬ ಪದದ ಅರ್ಥ. ಇವು ಪೊರಿಫೆರಾ ಎಂಬ ವಂಶಕ್ಕೆ ಸೇರಿವೆ. ಪೋರ್ಸ್ ಎಂದರೆ ರಂಧ್ರ. ಇವುಗಳ ದೇಹದ ಮೇಲೆ ಅಸಂಖ್ಯಾತ ರಂಧ್ರವನ್ನು ಹೊಂದಿರುವುದರಿಂದ ಇವುಗಳಿಗೆ ಪೊರಿಫೆರಾ ಎಂದು ಕರೆಯುತ್ತಾರೆ. ನೀವು ಸ್ಪಂಜಿನಲ್ಲಿ ರಂಧ್ರ ಇರುವುದನ್ನು ನೀವು ಗಮನಿಸಿರುತ್ತೀರಲ್ಲವೇ? ನೋಡಿ ಮಕ್ಕಳೇ, ಇವುಗಳ ದೇಹದ ಮೇಲೆ ಈ ರೀತಿ ಅಸಂಖ್ಯಾತ ರಂಧ್ರಗಳು ಕಂಡುಬರುವುದರಿಂದ ಇವುಗಳಿಗೆ ಪೊರಿಫೆರಾ ಎಂದು ಕರೆಯುತ್ತಾರೆ. ಸ್ಪಂಜು ಪ್ರಾಣಿಗಳ ಅತ್ಯಂತ ಮುಖ್ಯವಾದ ಲಕ್ಷಣವಾಗಿದೆ. ಇವು ನೀರಿನಲ್ಲಿ ಸ್ವತಂತ್ರವಾಗಿರುವುದಿಲ್ಲ. ಯಾವುದಾದರೂ ಒಂದು ಘನ ವಸ್ತುವಿಗೆ ಅಂಟಿಕೊಂಡಿರುತ್ತವೆ. ಬಂಡೆ, ನೀರಿನಲ್ಲಿರುವಂತಹ ಬಂಡೆಗಳಿಗೆ ಅಥವಾ ಚಿಪ್ಪು ಇವುಗಳಿಗೆ ಅಂಟಿಕೊಂಡಿರುತ್ತವೆ. ಇವುಗಳಲ್ಲಿ ಕಂಡುಬರುವಂತಹ ರಂಧ್ರಗಳು ಆಹಾರ ಮತ್ತು ಆಕ್ಸಿಜನ್ಗಳು ದೇಹದ ಎಲ್ಲ ಭಾಗಗಳಿಗೂ ಸಂಚರಿಸಲು ಸಹಾಯಕವಾಗಿವೆ. ಸ್ಪಂಜ್ ಪ್ರಾಣಿಗಳ ದೇಹವು ಗಟ್ಟಿಯಾದ ಹೊರಪದರ ಅಥವಾ ಕಂಕಾಲದಿಂದ ಆವರಿಸಿರುತ್ತದೆ. ಕೆಲವು ಸ್ಪಂಜ್ ಪ್ರಾಣಿಗಳ ಕಂಕಾಲವು ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದಾದಂತಹ ಕಂಕಾಲವನ್ನು ಹೊಂದಿರುತ್ತದೆ. ಮೃದುವಾದ ಅಸ್ಥಿಪಂಜರ, ನೀವು ಸ್ಪಂಜನ್ನು ನೋಡಿರ್ತೀರಲ್ಲವೇ? ಅಲ್ಲಿ ಸಿಲಿಕಾನ್ ಎಂಬ ತಂತುಗಳಿಂದ ಆಗಿರುತ್ತದೆ. ಸ್ಪಂಜ್ ಪ್ರಾಣಿಗಳ ದೇಹದ ರಚನಾ ವಿನ್ಯಾಸವು ಬಹಳ ಕಡಿಮೆ ಸಂಕೀರ್ಣತೆಯನ್ನು ಹೊಂದಿರುತ್ತದೆ. ಅಂದರೆ ಇವುಗಳ ದೇಹ ರಚನೆಯು ಬಹಳ ಅತ್ಯಂತ ಸರಳವಾಗಿದೆ ಮತ್ತು ಅಂಗಾಂಶಗಳಾಗಿ ವಿಭಾಗವಾಗಿದೆ. ಈ ವರ್ಗಕ್ಕೆ ಸೇರಿದಂತಹ ಪ್ರಾಣಿಗಳನ್ನು ನಾವು ಸ್ಪಂಜುಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುವಂತಹ ಬೆನ್ನು ಮೂಳೆ ಇಲ್ಲದ ಪ್ರಾಣಿಗಳಾದ ಅಕಶೇರುಕಗಳಲ್ಲಿ ಎರಡನೇ ವಂಶದ ಬಗ್ಗೆ ತಿಳಿಯೋಣ. ಅಂದರೆ ಕುಟುಕು ಕಣವಂತಗಳ ಬಗ್ಗೆ ಈಗ ತಿಳಿಯೋಣ. ಅವುಗಳ ಲಕ್ಷಣಗಳು ಮತ್ತು ಉದಾಹರಣೆಯನ್ನು ಗಮನಿಸಿ. ಸಿಹಿನೀರಿನಲ್ಲಿ ಕಂಡುಬರುವಂತಹ ಹೈಡ್ರಾ, ಲೋಳೆ ಮೀನು, ಹಾಗೆ ಕಡಲಹೂ ಇವು
ಕುಟುಕು ಕಣವಂತ ವಂಶಕ್ಕೆ ಸೇರಿವೆ. ಮಕ್ಕಳೇ, ಕುಟುಕು ಕಣವಂತಗಳ ಲಕ್ಷಣಗಳನ್ನು ಗಮನಿಸಿ. ಕುಟುಕು ಕಣವಂತಗಳು ಈ ವಂಶಕ್ಕೆ ಸೇರಿದಂತಹ ಜೀವಿಗಳು ಜಲವಾಸಿಗಳಾಗಿವೆ. ಹೈಡ್ರಾ, ಕಡಲಹು ಇಂತಹ ಜೀವಿಗಳು ಇವೆಲ್ಲವೂ ಸಹ ಜಲವಾಸಿಗಳಾಗಿವೆ. ಕುಟುಕು ಕಣವಂತಗಳ ದೇಹದ ವಿನ್ಯಾಸವು ಹೆಚ್ಚಿನ ವಿಭೇದತೆಯನ್ನು ಹೊಂದಿದೆ. ಹೆಚ್ಚಿನ ನಾವು ವಿಭಿನ್ನತೆಯನ್ನು ಕಾಣಬಹುದು. ಕುಟುಕು ಕಣವಂತಗಳ ದೇಹದಲ್ಲಿ ಒಂದು ಕುಹರ ಕಂಡುಬರುತ್ತದೆ. ಹೈಡ್ರಾದಂಥ ಪ್ರಾಣಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ದೇಹಾಂತರ ಅವಕಾಶ, ದೇಹದ ಕುಹರ ಕಂಡುಬರುತ್ತದೆ. ಕುಟುಕು ಕಣವಂತಗಳ ದೇಹವು ಜೀವಕೋಶಗಳಿಂದಾದ 2 ಪದರಗಳಿಂದ ಮಾಡಲ್ಪಟ್ಟಿದೆ. ಒಂದು ಪದರವು ದೇಹದ ಹೊರಭಾಗವನ್ನು ಆವರಿಸಿದರೆ ಇನ್ನೊಂದು ಪದರವು ಒಳಭಾಗವನ್ನು ಆವರಿಸಿರುತ್ತದೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಹೈಡ್ರಾ ಪ್ರಾಣಿಯನ್ನು ವೀಕ್ಷಿಸಿ. ಹೊರಪದರ ಹೊರಧರ್ಮ ಎಂದು ಕರೆಯುತ್ತೇವೆ. ಹಾಗೆ ಒಳಭಾಗದಲ್ಲಿರುವಂತಹ ಒಳಪದರ 2 ಪದರಗಳಿಂದ ದೇಹ ಭಿತ್ತಿಯು ಆವೃತವಾಗಿರುವುದರಿಂದ ಇವುಗಳಿಗೆ ಇಪ್ಪದರ ಪ್ರಾಣಿಗಳು ಎಂದು ಕರೆಯುತ್ತೇವೆ. ಕುಟುಕು ಕಣವಂತಗಳಲ್ಲಿ ಕೆಲವು ಜೀವಿಗಳು ಗುಂಪುಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆ ಹವಳದ ಪ್ರಾಣಿಗಳು. ಮಕ್ಕಳೇ, ನೀವು ಆಭರಣದಲ್ಲಿ ಬಳಸುವಂತಹ ಹವಳಗಳ ಬಗ್ಗೆ ಕೇಳಿದ್ದೀರಲ್ಲವೇ? ಮಕ್ಕಳೇ, ಆಭರಣದಲ್ಲಿ ಬಳಸುವಂತಹ ಕೆಂಪು ಬಣ್ಣದ ಹವಳವನ್ನು ನೀವು ನೋಡಿರ್ತೀರಲ್ಲವೇ? ಈ ಹವಳವು ಹವಳದ ಪ್ರಾಣಿಯಿಂದ ಬಂದಿರುವಂಥದ್ದಾಗಿದೆ. ಕುಟುಕು ಕಣವಂತಗಳ ವಂಶಕ್ಕೆ ಸೇರಿದಂತಹ ಹವಳದ ಪ್ರಾಣಿಗಳಿಂದ ನಾವು ಇಂತಹ ಒಂದು ಹವಳವನ್ನು ಪಡೆದು ಆಭರಣಗಳಲ್ಲಿ ಬಳಸುತ್ತೇವೆ. ಹೀಗೆ ಹವಳದ ಪ್ರಾಣಿಗಳು ಸಮುದ್ರದ ತಳಭಾಗದಲ್ಲಿ ಗುಂಪು ಗುಂಪಾಗಿ ವಾಸಿಸುತ್ತವೆ. ಹೀಗೆ ಕುಟುಕು ಕಣವಂತಗಳಲ್ಲಿ ಕೆಲವು ಜೀವಿಗಳು ಗುಂಪುಗಳಲ್ಲಿ ಕಂಡುಬರುತ್ತವೆ. ಹಾಗೆಯೇ ಹೈಡ್ರಾದಂತಹ ಜೀವಿಯು ಒಂಟಿಯಾಗಿಯೂ ಸಹ ಕಂಡುಬರುತ್ತದೆ. ವಿದ್ಯಾರ್ಥಿಗಳೇ, ಅಕಶೇರುಕಗಳ 3ನೇ ವಂಶವಾದಂತಹ ಚಪ್ಪಟೆ ಹುಳುಗಳ ಬಗ್ಗೆ ತಿಳಿಯೋಣ. ಹೆಸರೇ ಹೇಳುವಂತೆ ಇವುಗಳ ದೇಹವು ಚಪ್ಪಟೆಯಾಗಿರುತ್ತದೆ. ಚಪ್ಪಟೆಯಾದ ದೇಹವನ್ನು ಹೊಂದಿರುವಂತಹ ಪ್ರಾಣಿಗಳೇ ಚಪ್ಪಟೆ ಹುಳುಗಳು. ಹಾಗೆ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಪ್ಲನೇರಿಯಾ ದೇಹವು ಚಪ್ಪಟೆಯಾಗಿದೆ. ಕಾರಲು ಹುಳು, ಲಾಡಿ ಹುಳು ಇವು ಚಪ್ಪಟೆ ಹುಳುಗಳಿಗೆ ಉದಾಹರಣೆಗಳಾಗಿವೆ. ಚಪ್ಪಟೆ ಹುಳುಗಳ ದೇಹವು ಚಪ್ಪಟೆಯಾಗಿದ್ದು ಉಳಿದ ತಿಳಿಸಿದಂತಹ ಪ್ರಾಣಿಗಳಿಗಿಂತ ಇವು ಹೆಚ್ಚು ಸಂಕೀರ್ಣವಾದ ದೇಹ ವಿನ್ಯಾಸವನ್ನು ಹೊಂದಿರುತ್ತವೆ. ಚಪ್ಪಟೆ ಹುಳುಗಳ ದೇಹವು ದ್ವಿಪಾರ್ಶ್ವೀಯ ಸಮ್ಮಿತಿಯನ್ನು ಹೊಂದಿದ್ದು ದೇಹದ ಎಡ ಮತ್ತು ಬಲಭಾಗವು ಒಂದೇ ರೀತಿಯ ರಚನೆಯನ್ನು ಹೊಂದಿದೆ. ದ್ವಿಪಾರ್ಶ್ವೀಯ ಸಮಮಿತಿಯನ್ನು ಹೊಂದಿರುತ್ತದೆ. ಅಂದರೆ ದೇಹವನ್ನು 2 ಸಮಭಾಗಗಳಾಗಿ ವಿಂಗಡಿಸಬಹುದು. ಚಪ್ಪಟೆ ಹುಳುಗಳಲ್ಲಿ ದೇಹಾಂತರ ಅವಕಾಶ ಕಂಡುಬರುವುದಿಲ್ಲ. ಚಪ್ಪಟೆ ಹುಳುಗಳ ದೇಹವು 3 ಪದರಗಳಿಂದ ಮಾಡಲ್ಪಟ್ಟಿರುತ್ತದೆ. ಆದ್ದರಿಂದ ಇವುಗಳನ್ನು ಮುಪ್ಪದರ ಪ್ರಾಣಿಗಳು ಎನ್ನುತ್ತಾರೆ. ಕುಟುಕು ಕಣವಂತಗಳಲ್ಲಿ 2 ಪದರ ಇರುವುದರಿಂದ ಅವು ಇಪ್ಪದರ ಪ್ರಾಣಿಗಳಾಗಿವೆ. ಆದರೆ ಚಪ್ಪಟೆ ಹುಳುಗಳು 3 ಪದರಗಳಿಂದ ಆಗಿರುವುದರಿಂದ ಹೊರಧರ್ಮ, ಮಧ್ಯಧರ್ಮ, ಒಳಧರ್ಮ ಎಂಬ 3 ಪದರಗಳಿಂದ ಆಗಿರುವುದರಿಂದ ಇವುಗಳಿಗೆ ಮುಪ್ಪದರ ಪ್ರಾಣಿಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗ ನಾವು ಮುಂದಿನ ಮತ್ತೊಂದು ವಂಶವಾದಂತಹ ದುಂಡು ಹುಳುಗಳ ಬಗ್ಗೆ ತಿಳಿಯೋಣ. ದುಂಡಾದ ದೇಹವನ್ನು ಹೊಂದಿರುವಂತಹ ಜೀವಿಗಳಾಗಿರುವುದರಿಂದ ಈ ವಂಶದ ಜೀವಿಗಳಿಗೆ ದುಂಡು ಹುಳುಗಳು ಎಂದು ಕರೆಯುತ್ತಾರೆ. ಉದಾಹರಣೆ ಆಸ್ಕ್ಯಾರಿಸ್ ವಾಚೇರಿಯಾ. ಮಕ್ಕಳೇ,
ನಿಮಗೆ ಸಾಮಾನ್ಯವಾಗಿ ಹೊಟ್ಟೆ ನೋವು ಬಂದಾಗ ಜಂತುಗಳಾಗಿರಬೇಕೆಂದು ನೀವು ಕೇಳಿರ್ತೀರಲ್ಲವೇ? ನಿಮ್ಮ ಶಾಲೆಯಲ್ಲಿ ಜಂತುಹುಳುಗಳ ಮಾತ್ರೆಯನ್ನು ನುಂಗಿರುತ್ತೀರಲ್ಲವೇ? ಆ ಜಂತುಹುಳುಗಳು ದುಂಡು ಹುಳುಗಳ ವಂಶಕ್ಕೆ ಸೇರಿವೆ. ದುಂಡು ಹುಳುಗಳ ಲಕ್ಷಣಗಳನ್ನು ಗಮನಿಸಿ ಮಕ್ಕಳೇ. ಇವುಗಳ ದೇಹವು ದುಂಡಾಗಿರುತ್ತದೆ. ಇವು ಸಹ ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿರುತ್ತವೆ. ಹಾಗೆಯೇ 3 ಪದರುಗಳಿಂದ ಆಗಿರುವುದರಿಂದ ದೇಹ ಭಿತ್ತಿಯು ಇವು ಮುಪ್ಪದರ ಪ್ರಾಣಿಗಳಾಗಿವೆ. ದೇಹವು ನೀಳವಾಗಿದ್ದು ದುಂಡಾಗಿರುತ್ತದೆ. ಹಾಗೆಯೇ ದೇಹವು ಅಂಗಾಂಶಗಳಿಂದ ಮಾಡಲ್ಪಟ್ಟಿದ್ದು ಯಾವುದೇ ನೈಜವಾದ ಅಂಗಗಳಿರುವುದಿಲ್ಲ. ಬದಲಾಗಿ ದೇಹದ ಕುಹರ ಅಥವಾ ಮಿಥ್ಯ ದೇಹಾಂತರ ಅವಕಾಶ ಕಂಡುಬರುತ್ತದೆ. ಜಂತುಹುಳು ಅಥವಾ ದುಂಡು ಹುಳುಗಳಲ್ಲಿ ಮಿಥ್ಯ ದೇಹಾಂತರ ಅವಕಾಶ ಕಂಡುಬರುತ್ತದೆ. ಮಕ್ಕಳೇ, ದುಂಡು ಹುಳುಗಳ ಬಗ್ಗೆ ನೀವು ಗಮನಿಸಬೇಕಾದ ಅಂಶವೆಂದರೆ ಇವು ಪರಿಚಿತವಾದ ರೋಗಗಳನ್ನು ತರುವಂತಹ ಪರಾವಲಂಬಿ ಹುಳುಗಳಾಗಿವೆ. ಹಾಗಾದರೆ ದುಂಡು ಹುಳುಗಳಿಂದ ಬರುವಂತಹ ಸಾಮಾನ್ಯ ರೋಗಗಳು ಯಾವುವು? ಆನೆಕಾಲು ರೋಗ, ಅಂದರೆ ಕಾಲು ಅನೇಕ ಪಟ್ಟು ಗಾತ್ರ ದೊಡ್ಡದಾಗುತ್ತದೆ. ಫೈಲೇರಿಯಾ ಹುಳುಗಳು ಇದಕ್ಕೆ ಕಾರಣವಾಗಿವೆ. ಹಾಗೆಯೇ ಜಂತು ಹುಳುಗಳು ಕಿಬ್ಬೊಟ್ಟೆ ನೋವು, ಅಜೀರ್ಣತೆ ಮುಂತಾದ ರೋಗಗಳನ್ನು ಉಂಟು ಮಾಡುತ್ತದೆ. ಹಾಗೆಯೇ ಕೊಕ್ಕೆ ಹುಳುಗಳಿಂದ ರಕ್ತಹೀನತೆ ಉಂಟಾಗುತ್ತದೆ. ದುಂಡು ಹುಳುಗಳ ಲಕ್ಷಣಗಳನ್ನು ನಾವು ತಿಳಿದುಕೊಂಡವಲ್ವ ಮಕ್ಕಳೇ? ಅಕಶೇರುಕಗಳ ಮುಂದಿನ ವಂಶವಾದಂತಹ ವಲಯವಂತಗಳ ಬಗ್ಗೆ ತಿಳಿಯೋಣ. ವಲಯವಂತಗಳಿಗೆ ಉದಾಹರಣೆಗಳನ್ನು ಗಮನಿಸಿ. ನೀರೀಸ್, ನಿಮಗೆ ಅತ್ಯಂತ ಪರಿಚಿತವಾಗಿರುವಂತಹ ರೈತನ ಮಿತ್ರ ಎಂದೇ ಕರೆಯಲ್ಪಡುವ ಎರೆಹುಳುಗಳು ಈ ವಲಯವಂತ ವಂಶಕ್ಕೆ ಸೇರುತ್ತವೆ. ಹಾಗೆಯೇ ಜಿಗಣೆ, ಇದು ಸಹ ವಲಯವಂತ ವಂಶಕ್ಕೆ ಸೇರುತ್ತದೆ. ಮಕ್ಕಳೇ, ಈಗ ನಾವು ವಲಯವಂತಗಳ ಲಕ್ಷಣಗಳ ಬಗ್ಗೆ ತಿಳಿಯೋಣ. ವಲಯವಂತ ಪ್ರಾಣಿಗಳು ವಿವಿಧ ಬಗೆಯ ಆವಾಸಗಳಾದ ಸಿಹಿ ನೀರು, ಉಪ್ಪು ನೀರು ಮತ್ತು ನೆಲದ ಮೇಲೆ ಕಂಡುಬರುತ್ತವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಜಿಗಣೆ ತೇವಾಂಶ ಇರುವಂತಹ ಮಣ್ಣಿನಲ್ಲಿ ಕಂಡುಬರುತ್ತದೆ, ನೀರಿನಲ್ಲಿ, ಹಾಗೂ ಎರೆಹುಳುಗಳು ಸಹ ತೇವಾಂಶ ಇರುವಂತಹ ಮಣ್ಣಿನಲ್ಲಿ ಕಂಡುಬರುತ್ತದೆ. ಹೀಗೆ ಕೆಲವು ಸಿಹಿ ನೀರು, ಉಪ್ಪು ನೀರಿನ ಆವಾಸದಲ್ಲಿ ಹಾಗೂ ನೆಲದ ಮೇಲೆ ಕಂಡುಬರುತ್ತವೆ. ವಲಯವಂತ ಪ್ರಾಣಿಗಳು ಸಹ ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿರುತ್ತವೆ. ಇವುಗಳ ದೇಹವು ಸಹ ನೀಳವಾಗಿದ್ದು ದ್ವಿಪಾರ್ಶ್ವ ಸಮಮಿತಿಯನ್ನು ಹೊಂದಿರುತ್ತವೆ. ವಲಯವಂತ ಪ್ರಾಣಿಗಳು ಸಹ ಮುಪ್ಪದರದ ಪ್ರಾಣಿಗಳಾಗಿವೆ. ಮಕ್ಕಳೇ, ವಲಯವಂತಗಳು ಈ ಪ್ರಾಣಿಗಳ ದೇಹ ಭಿತ್ತಿಯು ಸಹ 3 ಪದರಗಳಿಂದ ಆಗಿರುತ್ತದೆ. ಹಾಗಾಗಿ ಇವುಗಳು ಸಹ ಮುಪ್ಪದರ ಪ್ರಾಣಿಗಳಾಗಿವೆ. ಹಾಗೆಯೇ ವಲಯವಂತ ಪ್ರಾಣಿಗಳು ನೈಜವಾದ ದೇಹಾಂತರ ಅವಕಾಶವನ್ನು ಹೊಂದಿವೆ. ಈ ದೇಹಾಂತರ ಅವಕಾಶವು ದೇಹದ ರಚನೆಯಲ್ಲಿ ನೈಜವಾದ ಅಂಗಗಳನ್ನು ಹೊಂದಲು ಅವಕಾಶ ಮಾಡಿದೆ. ಮಕ್ಕಳೇ, ಈಗ ನಾವು ಅಕಶೇರುಕಗಳಲ್ಲೇ ಅತ್ಯಂತ ದೊಡ್ಡ ವಂಶವಾದಂತಹ ಸಂಧಿಪದಿಗಳ ಬಗ್ಗೆ ತಿಳಿಯೋಣ. ಎಲ್ಲ ಕೀಟಗಳು ಸಂಧಿಪದಿಗಳ ವರ್ಗಕ್ಕೆ ಸೇರುತ್ತವೆ. ಸೀಗಡಿ, ಚೇಳು, ಜೇಡ, ಜಿರಳೆ, ಶತಪದಿ ಅಥವಾ ಜರಿ ಎಂದು ಕರೆಯುತ್ತೀರಲ್ವ, ಆ ಜರಿಯೂ ಸಹ ಈ ವಂಶಕ್ಕೆ ಸೇರಿದೆ. ನೊಣ, ಚಿಟ್ಟೆ,
ಹೀಗೆ ಕೀಲು ಕಾಲುಗಳನ್ನು ಹೊಂದಿರುವಂತಹ ಪ್ರಾಣಿಗಳು ಸಂಧಿಪದಿಗಳ ವಂಶಕ್ಕೆ ಸೇರುತ್ತವೆ. ಇರುವೆಗಳು, ಚಿಟ್ಟೆಗಳು, ಜೇಡ ಇವು ಸಂಧಿಪದಿಗಳ ವಂಶಕ್ಕೆ ಸೇರುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು ಸಂಧಿಪದಿಗಳ ಲಕ್ಷಣಗಳನ್ನು ತಿಳಿಯೋಣ. ಸಂಧಿಪದಿಗಳು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ವಂಶವಾಗಿದೆ. ಸಂಧಿಪದಿಗಳ ಪ್ರಾಣಿಗಳ ದೇಹವು ಸಹ ದ್ವಿಪಾರ್ಶ್ವ ಸಮ್ಮಿತಿಯನ್ನು ಹೊಂದಿದೆ. ವಲಯಗಳಿಂದಾದಂತಹ ದೇಹವನ್ನು ಹೊಂದಿದೆ. ಮಕ್ಕಳೇ, ವಲಯವಂತಗಳಲ್ಲಿ ದೇಹದ ಮೇಲೆ ಕಂಡುಬರುವಂತಹ ವಿವಿಧ ವಲಯಗಳಂತೆ ಸಂಧಿಪದಿಗಳು ಸಹ ವಲಯಗಳಿಂದಾದಂತಹ ದೇಹವನ್ನು ಹೊಂದಿರುತ್ತವೆ. ಸಹಸ್ರಪದಿಯನ್ನು ಗಮನಿಸಿ. ಸಂಧಿಪದಿಗಳು ತೆರೆದ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿವೆ. ಆದ್ದರಿಂದ ರಕ್ತವು ನಿರ್ದಿಷ್ಟವಾದ ರಕ್ತನಾಳಗಳಲ್ಲಿ ಹರಿಯುವುದಿಲ್ಲ. ಸಂಧಿಪದಿಗಳ ದೇಹಾಂತರಾವಕಾಶವು ರಕ್ತದಿಂದ ತುಂಬಿಕೊಂಡಿರುತ್ತದೆ. ಅದನ್ನು ಹೀಮೋಸಿಲ್ ಎಂದು ಕರೆಯುತ್ತಾರೆ. ಸಂಧಿಪದಿಗಳ ಅತ್ಯಂತ ಪ್ರಮುಖವಾದ ಲಕ್ಷಣವೆಂದರೆ ಕೀಲು ಕಾಲುಗಳು ಹೊಂದಿರುವುದು. ಮಕ್ಕಳೇ, ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನೀವು ಸೊಳ್ಳೆ ಅಥವಾ ನೊಣವನ್ನು ನೋಡಿರ್ತೀರಲ್ಲವೇ? ನೋಡಿರಿ, ಇಲ್ಲಿ ಜಾಯಿಂಟ್ ಲೆಗ್ಸ್ ಅಂದರೆ ಈ ಥರ ಕೀಲು ಕಾಲುಗಳನ್ನು ಹೊಂದಿರುವಂತಹ ಜೀವಿಗಳೇ ಸಂಧಿಪದಿಗಳು. ಸಂಧಿಪದಿಗಳ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ಕೀಲು ಕಾಲುಗಳನ್ನು ಹೊಂದಿರುವುದು. ವಿದ್ಯಾರ್ಥಿಗಳೇ, ಈಗ ನಾವು ಅಕಶೇರುಕಗಳ ಮುಂದಿನ ವಂಶವಾದಂತಹ ಮೃದ್ವಂಗಿಗಳ ಬಗ್ಗೆ ತಿಳಿಯೋಣ. ಹೆಸರೇ ಹೇಳುವಂತೆ ಮೃದುವಾದ ದೇಹವನ್ನು ಹೊಂದಿರುವ ಪ್ರಾಣಿಗಳೇ ಮೃದ್ವಂಗಿಗಳಾಗಿವೆ. ಹಾಗಾದರೆ ಮೃದ್ವಂಗಿಗಳಿಗೆ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಶಂಕು ಅಥವಾ ಪೈಲ, ಕಪ್ಪೆ ಚಿಪ್ಪಿನ ಪ್ರಾಣಿ, ಕಪ್ಪೆ ಚಿಪ್ಪು, ಖೈಟಾನ್, 8 ಬಾಹುಗಳುಳ್ಳ ಆಕ್ಟೋಪಸ್, ಬಸವನ ಹುಳು ಇವೆಲ್ಲವೂ ಮೃದ್ವಂಗಿಗಳಾಗಿವೆ. ಮಕ್ಕಳೇ, ಸಾಮಾನ್ಯವಾಗಿ ನೀವು ಬಸವನ ಹುಳುವನ್ನು ನೋಡಿರ್ತೀರಲ್ಲವೇ? ಅವುಗಳ ದೇಹದ ಮೇಲೆ ಈ ಥರ ಚಿಪ್ಪುಗಳನ್ನು ಗಮನಿಸಿದ್ದೀರಿ. ಈ ಚಿಪ್ಪುಗಳು ಅವುಗಳಿಗೆ ದೇಹ ರಕ್ಷಣೆಯನ್ನು ಒದಗಿಸುತ್ತವೆ. ಹಾಗೆ ಶಂಕು ಇವೆಲ್ಲ ಮೃದ್ವಂಗಿಗಳ ಚಿಪ್ಪುಗಳಾಗಿವೆ. ಆಟಕ್ಕೆ ಬಳಸುವಂತಹ ಕವಡೆಯೂ ಸಹ ಮೃದ್ವಂಗಿಗಳ ಚಿಪ್ಪುಗಳಾಗಿವೆ. ಹಾಗೆ ನಾವು ಅಲಂಕಾರಕ್ಕೆ ಬಳಸುವಂತಹ ಕಪ್ಪೆ ಚಿಪ್ಪಿನ ಚಿಪ್ಪುಗಳನ್ನು ನೋಡಿರ್ತೀರಲ್ಲವೇ ಮಕ್ಕಳೇ? ಅದು ಸಹ ಈ ಮೃದ್ವಂಗಿಯ ಒಂದು ದೇಹದ ಮೇಲೆ ಕಂಡುಬರುವಂತಹ ಚಿಪ್ಪುಗಳು. ಈಗ ನಾವು ಮೃದ್ವಂಗಿಗಳ ಲಕ್ಷಣಗಳನ್ನು ತಿಳಿಯೋಣ. ಮೃದ್ವಂಗಿಗಳು ಗುಂಪಿನ ಪ್ರಾಣಿಗಳು ದ್ವಿಪಾರ್ಶ್ವ ಸಮ್ಮಿತಿಯನ್ನು ಹೊಂದಿರುತ್ತವೆ. ಮೃದ್ವಂಗಿಗಳಲ್ಲಿ ದೇಹಾಂತರಾವಕಾಶವು ಕ್ಷೀಣಿಸಿರುತ್ತದೆ. ಹಾಗೆಯೇ ಮೃದ್ವಂಗಿಗಳು ತೆರೆದ ಪರಿಚಲನಾ ವ್ಯವಸ್ಥೆ ಹೊಂದಿದ್ದು ರಕ್ತನಾಳಗಳಲ್ಲಿ ರಕ್ತವು ಹರಿಯುವುದಿಲ್ಲ. ಮೂತ್ರಜನಕಾಂಗಗಳ ರೀತಿಯ ಅಂಗಗಳು ವಿಸರ್ಜನೆಗೆ ಸಹಾಯಕವಾಗಿವೆ. ಮೃದ್ವಂಗಿಗಳಲ್ಲಿ ಪಾದಗಳು ಕಂಡು ಬಂದಿದ್ದು ಚಲಿಸಲು ಉಪಯೋಗವಾಗಿವೆ. 8 ಪಾದ ಅಥವಾ 8 ಬಾಹುಗಳನ್ನು ಹೊಂದಿರುವಂತಹ ಆಕ್ಟೋಪಸನ್ನು ಗಮನಿಸಿ ಮಕ್ಕಳೇ. ಹಾಗೆ ಬಸವನ ಹುಳುವಿನ ಪಾದ ಇವೆಲ್ಲವೂ ಚಲಿಸಲು ನೆರವಾಗುತ್ತವೆ. ಅಕಶೇರುಕಗಳ 8 ವಂಶಗಳಲ್ಲಿ ಕೊನೆಯ ವಂಶವಾದಂತಹ ಕಂಟಕ ಚರ್ಮಿಗಳ ಬಗ್ಗೆ ತಿಳಿಯೋಣ. ಕಂಟಕ ಚರ್ಮಿಗಳ ಕಂಟಕ ಎಂದರೆ ಮುಳ್ಳು. ಚರ್ಮದ ಮೇಲೆ ಮುಳ್ಳುಗಳನ್ನು ಹೊಂದಿರುವಂತಹ ಪ್ರಾಣಿಗಳಿಗೆ ಕಂಟಕ ಚರ್ಮಿಗಳು ಅಥವಾ ಎಕೈನೋಡರ್ಮಟ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಪೆಡುಸು ನಕ್ಷತ್ರ
ಸಮುದ್ರ ಸೌತೆ, ಕಡಲ ಚಿಳ್ಳೆ, ನಕ್ಷತ್ರ ಮೀನು ಇವು ಕಂಟಕ ಚರ್ಮಿಗಳಿಗೆ ಉದಾಹರಣೆಗಳಾಗಿವೆ. ಎಷ್ಟೊಂದು ವೈಶಿಷ್ಟ್ಯತೆಯಿಂದ ಕೂಡಿದಂತಹ ಆಕಾರವನ್ನು ಹೊಂದಿವೆ. ನೋಡಿ ಮಕ್ಕಳೇ, ಚರ್ಮದ ಮೇಲೆ ಮುಳ್ಳುಗಳನ್ನು ಗಮನಿಸಿ. ಸಮುದ್ರ ಸೌತೆ, ಪೆಡುಸು ನಕ್ಷತ್ರ, ನಕ್ಷತ್ರ ಮೀನು ಇವೆಲ್ಲವೂ ಕಂಟಕ ಚರ್ಮಿಗಳಿಗೆ ಉದಾಹರಣೆಗಳಾಗಿವೆ. ಈಗ ನಾವು ಕಂಟಕ ಚರ್ಮಿಗಳ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಗ್ರೀಕ್ ಭಾಷೆಯಲ್ಲಿ ಎಕಿನೋಸ್ ಎಂದರೆ ಮುಳ್ಳು ಹಂದಿ ಎಂದರ್ಥ. ಡರ್ಮ ಎಂದರೆ ಚರ್ಮ. ಇವುಗಳು ಮುಳ್ಳಿನ ಚರ್ಮವನ್ನು ಹೊಂದಿರುವ ಜೀವಿಗಳಾಗಿವೆ. ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ. ಈಗಾಗಲೇ ಚಿತ್ರದಲ್ಲಿ ನೀವು ಗಮನಿಸಿದ್ರಲ್ವ ಮಕ್ಕಳೇ, ಚರ್ಮದ ಮೇಲೆ ಈ ರೀತಿ ಮುಳ್ಳುಗಳು ಕಂಡುಬರುತ್ತವೆ. ಇದು ಈ ವಂಶದ ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ. ಹಾಗೆಯೇ ಕಂಟಕ ಚರ್ಮಿಗಳು ಸಂಪೂರ್ಣವಾಗಿ ಸಮುದ್ರವಾಸಿ ಪ್ರಾಣಿಗಳಾಗಿವೆ. ಮಕ್ಕಳೇ, ಪೆಡುಸು ನಕ್ಷತ್ರ, ಸಮುದ್ರ ಸೌತೆ, ನಕ್ಷತ್ರ ಮೀನು, ಕಡಲ ಚಿಳ್ಳೆ ಇವೆಲ್ಲವೂ ಸಮುದ್ರದಲ್ಲಿ ಕಂಡುಬರುತ್ತವೆ. ಆದ್ದರಿಂದ ಕಂಟಕ ಚರ್ಮಿಗಳ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಕಂಟಕ ಚರ್ಮಿಗಳು ಸಮುದ್ರವಾಸಿಗಳಾಗಿವೆ. ಆದ್ದರಿಂದನೇ ಅವುಗಳಿಗೆ ಸಮುದ್ರ ಸೌತೆ ಎಂದು ಕರೆಯುತ್ತಾರೆ. ಕಡಲ ಚಿಳ್ಳೆ ಅಂದರೆ ಅಲ್ಲಿ ಮಾತ್ರ ಕಂಡುಬರುತ್ತವೆ. ಕಂಟಕ ಚರ್ಮಿಗಳು ಸಹ ದೇಹವು 3 ಪದರಗಳಿಂದ ಆಗಿರುವುದರಿಂದ ಅವುಗಳನ್ನು ಮುಪ್ಪದರ ಪ್ರಾಣಿಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಕಂಟಕ ಚರ್ಮಿಗಳು ದೇಹಾಂತರ ಅವಕಾಶವನ್ನು ಹೊಂದಿರುತ್ತವೆ. ಕಂಟಕ ಚರ್ಮಿಗಳು ವಿಶೇಷವಾದ ಜಲ ಪರಿಚಲನಾ ನಾಳ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ಅದನ್ನು ಚಲಿಸಲು ಬಳಸಿಕೊಳ್ಳುತ್ತವೆ. ನಕ್ಷತ್ರ ಮೀನಿನಲ್ಲಿ ಗಮನಿಸಿ ಮಕ್ಕಳೇ, ಜಲ ಪರಿಚಲನಾ ವ್ಯವಸ್ಥೆ ಹಾಗೆಯೇ ಚಲನೆಗೆ ಸಹಕರಿಸುವಂತಹ ನಳಿಕಾ ಪಾದಗಳು ಕಂಡುಬರುತ್ತದೆ. ಕಂಟಕ ಚರ್ಮಿಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಮಾಡಲ್ಪಟ್ಟ ಗಟ್ಟಿಯಾದ ರಚನೆಗಳಿದ್ದು ಅದನ್ನು ಕಂಕಾಲವಾಗಿ ಬಳಸಿಕೊಂಡಿವೆ. ಕಂಕಾಲ ಎಂದರೆ ಅಸ್ಥಿಪಂಜರವಾಗಿ ಅವು ಬಳಸಿಕೊಂಡಿವೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಪ್ರಾಣಿ ಸಾಮ್ರಾಜ್ಯದಲ್ಲಿ ಕಂಡುಬರುವಂತಹ ಅಕಶೇರುಕಗಳ 8 ವಂಶಗಳಾದ ಸ್ಪಂಜು ಪ್ರಾಣಿಗಳು, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು, ದುಂಡು ಹುಳುಗಳು, ವಲಯವಂತಗಳು, ಸಂಧಿಪದಿಗಳು, ಮೃದ್ವಂಗಿಗಳು, ಕಂಟಕ ಚರ್ಮಿಗಳು ಅವುಗಳ ಬಗ್ಗೆ ತಿಳಿದುಕೊಂಡೆವು. ಸ್ಪಂಜು ಪ್ರಾಣಿಗಳು, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು, ದುಂಡು ಹುಳುಗಳು, ವಲಯವಂತಗಳು, ಸಂಧಿಪದಿಗಳು, ಮೃದ್ವಂಗಿಗಳು, ಕಂಟಕ ಚರ್ಮಿಗಳು ಹೀಗೆ ಅಕಶೇರುಕಗಳ 8 ವಂಶಗಳು ಮತ್ತು ಅವುಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು. ಜೀವಿ ಸಾಮ್ರಾಜ್ಯಗಳ ಬಗ್ಗೆ ಹಾಡಿನ ಮೂಲಕ ತಿಳಿಯೋಣ. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು, ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಮೊನೆರಾ, ಪ್ರೋಟಿಸ್ಟಾ, ಮೈಕೋಟಾ ಸಾಮ್ರಾಜ್ಯ, ಮೊನೆರಾ, ಪ್ರೋಟಿಸ್ಟಾ, ಮೈಕೋಟಾ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಜೀವಿ ಸಾಮ್ರಾಜ್ಯಗಳು
5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಪ್ರೊಕ್ಯಾರಿಯೋಟ್ ಏಕಕೋಶ ಜೀವಿ ಸಾಮ್ರಾಜ್ಯ. ಬ್ಯಾಕ್ಟೀರಿಯಾ ನೀಲಿ ಹಸಿರು ಆಲ್ಗೆ ಸಾಮ್ರಾಜ್ಯ. ಕೋಪ್ಲ್ಯಾಂಡ್ ಪರಿಚಯಿಸಿದ ಮೊನೆರಾ ಸಾಮ್ರಾಜ್ಯ. ಕೋಪ್ಲ್ಯಾಂಡ್ ಪರಿಚಯಿಸಿದ ಮೊನೆರಾ ಸಾಮ್ರಾಜ್ಯ. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಯೂಕ್ಯಾರಿಯೋಟ್ ಏಕಕೋಶ ಜೀವಿ ಸಾಮ್ರಾಜ್ಯ. ಪ್ರೋಟೋಜೋವಾ ಶೈವಲಗಳ ಸಾಮ್ರಾಜ್ಯ. ಅರ್ನೆಸ್ಟ್ ಹೆಕ್ಕಲ್ ಪರಿಚಯಿಸಿದ ಪ್ರೋಟಿಸ್ಟಾ ಸಾಮ್ರಾಜ್ಯ. ಅರ್ನೆಸ್ಟ್ ಹೆಕ್ಕಲ್ ಪರಿಚಯಿಸಿದ ಪ್ರೋಟಿಸ್ಟಾ ಸಾಮ್ರಾಜ್ಯ. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಯೂಕ್ಯಾರಿಯೋಟ್ ಏಕಕೋಶ ಜೀವಿ ಸಾಮ್ರಾಜ್ಯ. ಬಹುಕೋಶೀಯ ಶಿಲೀಂಧ್ರಗಳ ಸಾಮ್ರಾಜ್ಯ. ರಾಬರ್ಟ್ ವಿಟೇಕರ್ ಪರಿಚಯಿಸಿದ ಶಿಲೀಂಧ್ರ ಸಾಮ್ರಾಜ್ಯ. ರಾಬರ್ಟ್ ವಿಟೇಕರ್ ಪರಿಚಯಿಸಿದ ಶಿಲೀಂಧ್ರ ಸಾಮ್ರಾಜ್ಯ. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಯೂಕ್ಯಾರಿಯೋಟ್ ಬಹುಕೋಶ ಜೀವಿ ಸಾಮ್ರಾಜ್ಯ. ಹಸಿರು ಸಸ್ಯಗಳ ಹೊಂದಿರುವ ಸಾಮ್ರಾಜ್ಯ. ಲಿನೇಯಸ್ ಪರಿಚಯಿಸಿದ ಸಸ್ಯ ಸಾಮ್ರಾಜ್ಯ. ಲಿನೇಯಸ್ ಪರಿಚಯಿಸಿದ ಸಸ್ಯ ಸಾಮ್ರಾಜ್ಯ. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಯೂಕ್ಯಾರಿಯೋಟ್ ಬಹುಕೋಶ ಜೀವಿ ಸಾಮ್ರಾಜ್ಯ. ಎಲ್ಲ ಪ್ರಾಣಿಗಳ ಹೊಂದಿರುವ ಸಾಮ್ರಾಜ್ಯ. ಲಿನೇಯಸ್ ಪರಿಚಯಿಸಿದ ಪ್ರಾಣಿ ಸಾಮ್ರಾಜ್ಯ. ಲಿನೇಯಸ್ ಪರಿಚಯಿಸಿದ ಪ್ರಾಣಿ ಸಾಮ್ರಾಜ್ಯ. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು. ಜೀವಿ ಸಾಮ್ರಾಜ್ಯಗಳು 5 ಜೀವಿ ಸಾಮ್ರಾಜ್ಯಗಳು.